ಹೆಲೋ ಗೈಸ್, ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬೆಳಿಗ್ಗೆ ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದಾಗೆ ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ತರ ಒಂದು ಎಂಟ್ರಿನ ತಗೊಂಡಿಲ್ಲ. ಜಸ್ಟ್ ಮಾರ್ಕೆಟ್ ನ ವಾಚ್ ಮಾಡ್ತಾ ಇದ್ದೆ ಯಾವ ತರ ಬಿಹೇವ್ ಮಾಡುತ್ತೆ ಅಂತ. ಜೊತೆಯಲ್ಲಿ ನನಗೆ ಮೇನ್ ಆಗಿ ಎಲೆಕ್ಷನ್ ರಿಸಲ್ಟ್ ದಿನ ನಮ್ಮ SR ಲೆವೆಲ್ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನಾನು ನೋಡಬೇಕಿತ್ತು. ಸೊ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ನೋಡಿ. ಇಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಾನು ಇದು ನಿಫ್ಟಿ ಸ್ಪಾಟ್ ಹಾಗೆ ಇದು ನಿಫ್ಟಿ ಫ್ಯೂಚರ್. ಓಕೆನಾ, ನಾನು ಡೈಲಿ ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡುವಾಗ ಎರಡು ಚಾರ್ಟ್ ನ ನಾನು ನೋಡ್ತಾ ಇರ್ತೀನಿ. ಎರಡು ಕಡೆ ನನಗೆ ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಎಂಟ್ರಿ ಆಗ್ತೀನಿ. ಓಕೆನಾ, ಸೊ ಅದೇ ತರ ನಾನು ಇವತ್ತು ಎರಡು ಚಾರ್ಟ್ ನ ಅಬ್ಸರ್ವ್ ಮಾಡ್ತಾ ಇದ್ದೆ ನೋಡಿ. ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ, ಇಲ್ಲೂ ಕೂಡ ಸಪೋರ್ಟ್ ತಗೊಂಡಿದೆ ನೋಡಿ. ಗ್ರೀನ್ ಝೋನ್ ಅಲ್ಲಿ ಫ್ಯೂಚರ್ ಅಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ, ಹಾಗೆ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ. ಜೊತೆಲಿ ನೋಡಿ ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಬಹುದು. ಓಕೆನಾ, ಇದು ಯಾವ್ದನ್ನು ನಾನು ಡ್ರಾ ಮಾಡಿರೋದೆಲ್ಲ ಹೊಸಬರಿಗೆ ಹೇಳ್ತಾ ಇರೋದು. ಇದು ಆಟೋಮೆಟಿಕ್ ಆಗಿ 9:15 ಗೆ ಡ್ರಾ ಆಗುವಂತ ಒಂದು SR ಲೆವೆಲ್. ಓಕೆನಾ, ನೋಡಿ ಇದನ್ನ ನಾನು ಆಫ್ ಮಾಡ್ತೀನಿ, ಹೋಗಿರುತ್ತೆ. ಎಕ್ಸಾಕ್ಟ್ ಆಗಿ ನೋಡಿ ಈ 9:15 ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದ್ದಾಗೆ ಈ ಎಲ್ಲ ಲೆವೆಲ್ ಗಳು ಡ್ರಾ ಆಗ್ಬಿಡುತ್ತೆ. ಎಂಡ್ ಆಫ್ ದಿ ಡೇ ವರ್ಗು ಇದು ಚೇಂಜ್ ಆಗಲ್ಲ. ಓಕೆನಾ, ಹಾಗೆ ಈ ಟೂಲ್ ನಿಮ್ಗೆ ಆನ್ಲೈನ್ ಅಲ್ಲಿ ಎಲ್ಲೂ ಸಿಗಲ್ಲ. ಇದನ್ನ ನಾವು ಓನ್ ಆಗಿ ಬಿಲ್ಡ್ ಮಾಡಿರುವಂತ ಟೂಲ್. ಸೊ ಇದನ್ನ ಸದ್ಯದಲ್ಲೇ ನಾನೀಗ ಎಲ್ಲ ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ನನಗೆ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಇಂದ ನಾನು ಟೆಸ್ಟ್ ಮಾಡ್ತಾ ಇದ್ದೆ. ಎವ್ರಿ ಡೇ ಎಲ್ಲ ಇವೆಂಟ್ಸ್ ಅಲ್ಲೂ ನನಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇತ್ತು. ನನಗೆ ಮೇನ್ ಆಗಿ ಎಲೆಕ್ಷನ್ ರಿಸಲ್ಟ್ ಓಕೆ ಯಾವ ತರ ಬಿಹೇವ್ ಮಾಡುತ್ತೆ. ನಿನ್ನೆ ಕೂಡ ಚೆನ್ನಾಗಿ ವರ್ಕ್ ಆಗಿದೆ, ಇವತ್ತು ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಾನು ನಾಳೆ ಇಲ್ಲ ನಾಡಿದ್ದು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಇದು ನಮಗೆ ನಿಫ್ಟಿ ಎಲ್ಲ ಆಯ್ತು. ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇರೋದು ಸ್ಪಾಟ್ ಚಾರ್ಟ್, ಇಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಚಾರ್ಟ್. ಓಕೆನಾ, ಸೊ ನೋಡಿ ಎವ್ರಿ ಮೂಮೆಂಟ್ ಅಲ್ಲಿ ಕೂಡ ಓಕೆನಾ, ಎವ್ರಿ ಸ್ವಿಂಗ್ ಅಲ್ಲಿ ಕೂಡ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಫ್ಯೂಚರ್ ಅಲ್ಲಿ ಕೂಡ ಹಾಗೆ ನಮ್ಮ ಸ್ಪಾಟ್ ಅಲ್ಲಿ ಕೂಡ ನೋಡಿ. ಈ ತರ ಒಂದು ಸಿಚುವೇಶನ್ ಬಂದ ತಕ್ಷಣ ನಾವು ಏನ್ ಮಾಡಬಹುದು, ಇಲ್ಲಿ ಒಂದು ಕಾಲ್ ಎಂಟ್ರಿ ತಗೋಬಹುದು. ಓಕೆನಾ, ಅಂದ್ರೆ ನಾರ್ಮಲ್ ಡೇಸ್. ಬಟ್ ಇವತ್ತು ನಾನು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ, ನಾನು ನಿಮ್ಗೆ ನಾರ್ಮಲ್ ಆಗಿ ಹೇಳ್ತಾ ಇರೋದು. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ 1 or 2 ಡೇಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಹಾಗೆ ಮೇನ್ ಆಗಿ ನಾನು ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನಮ್ಮ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನ ನೋಡಿರ್ತೀರಾ, ದೊಡ್ಡ ದೊಡ್ಡ ಅನಾಲಿಸ್ಟ್ ಗಳು ಹಾಗೆ ದೊಡ್ಡ ದೊಡ್ಡ ಪ್ರೆಡಿಕ್ಷನ್ ಮಾಡೋರು ಇವರೆಲ್ಲರೂ ಹೇಳಿದ್ರು ಜೂನ್ 4 ನಂತರ ನಮಗೆ ಯಾವ ಸ್ಟಾಕ್ ನಾವು ಬೈ ಮಾಡಕ್ ಆಗಲ್ಲ, ಅಂದ್ರೆ ಪೀಕ್ ಹೊರಟೋಗ್ಬಿಡುತ್ತೆ. ದಯವಿಟ್ಟು ಕೆಲವೊಂದು ಸ್ಟಾಕ್ ನ ನೀವು ಬೈ ಮಾಡಿ ಅಂತ ಅಂದ್ಬಿಟ್ಟು ಸಜೆಷನ್ ಕೂಡ ಕೊಟ್ಟಿದ್ರು. ಇದು ಮೋದಿ ಸ್ಟಾಕ್, ಇದು ಆ ಸ್ಟಾಕ್, ಇದು ಈ ಸ್ಟಾಕ್ ಅಂತ. ನಿನ್ನೆ ಜಸ್ಟ್ 800 ಪಾಯಿಂಟ್ ಅಪ್ ಆಯ್ತು. ಅಂದ್ರೆ ಇವತ್ತು ಕಂಪೇರ್ ಮಾಡಿದ್ರೆ ನಾನು ಹೇಳ್ತಾ ಇರೋದು ಅದು ತೀರಾ ಕಮ್ಮಿ. ಅದಕ್ಕೋಸ್ಕರ ಜಸ್ಟ್ ಅಂತ ಇದ್ದೀನಿ. ಇವತ್ತು ಅದರ ಡಬಲ್ ನಮಗೆ ಡೌನ್ ಆಯ್ತು. ಅಂದ್ರೆ 1500 ಪಾಯಿಂಟ್ ಪ್ಲಸ್ ನಮಗೆ ಇವತ್ತು ಡೌನ್ ಆಗಿ ಎಂಡ್ ಆಫ್ ದಿ ಡೇ -1300 ಚೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಯಾವುದು ನಮ್ಮ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಅಂತೂ ಬಿಡಿ ಅರೌಂಡ್ 2-3,000 ಪಾಯಿಂಟ್ಸ್ ನೆಗೆಟಿವ್ ಹೋಗ್ಬಿಟ್ಟಿದೆ. ಓಕೆನಾ, ಅದಕ್ಕೋಸ್ಕರ ನಾನು ಹೇಳೋದು ದಯವಿಟ್ಟು ಯಾರ್ದು ಸಜೆಷನ್ ತಗೊಳಕ್ ಹೋಗ್ಬೇಡಿ. ಯಾರೋ ಒಬ್ರು ಹೇಳಿದ್ರು ಅಂತ ನಾವು ಎಂಟ್ರಿ ತಗೊಂಡ್ಬಿಡ್ತೀವಿ, ಬಟ್ ಎಲ್ಲಿ ಸ್ಟಾಪ್ ಲಾಸ್ ತಗೋಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ. ಸೊ ಆ ರೀಸನ್ಗೆ ನಾವು ನಮ್ಮ ಟೈಮ್ ನ ಸ್ಪೆಂಡ್ ಮಾಡಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿತಾ ಹೋದ್ರೆ 100% ನಾವು ಸಕ್ಸಸ್ ನೋಡಬಹುದು. ಓಕೆನಾ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.